PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ನಿಮ್ಮ ರಕ್ತನೇ ತಗೊಂಡು ನಾವು ಅದನ್ನ ಸೆಂಟ್ರಿಫ್ಯೂಜ್ ಮಾಡ್ತೀವಿ. ಪ್ಲೇಟ್ಲೆಟ್ಸ್ ಇರೋ ಲೇಯರ್ ಮಾತ್ರ ತಗೊಂಡು ಅದನ್ನ ನಾವು ಕೂದಲು ಬೆಳೆಯೋದಕ್ಕಾಗ್ಲಿ ಚರ್ಮದ ಕಾಂತಿಗಾಗ್ಲಿ ಯೂಸ್ ಮಾಡಬಹುದು. ಮೈಕ್ರೋ ನೀಡ್ಲಿಂಗ್ ಅಂತ ಮಾಡ್ತೀವಿ. ನೀಡ್ಲಿಂಗ್ ಮಾಡಿ PRP ಹಾಕಿದಾಗ ಆ ಪ್ಲೇಟ್ಲೆಟ್ಸ್ ಎಲ್ಲ ನಿಮ್ ಸ್ಕಿನ್ ಒಳಗಡೆ ಹೋಗುತ್ತೆ. ಗ್ರೋತ್ ಫ್ಯಾಕ್ಟರ್ಸ್ ಎಲ್ಲ ಒಳಗಡೆ ಹೋಗಿ ನಿಮ್ಗೆ ರೀಜನರೇಷನ್ ಅಂತ ಹೇಳ್ತೀವಿ. ಹೊಸ ಹೇರ್ ಫಾಲಿಕಲ್ಸ್ ಸ್ಟಿಮ್ಯುಲೇಟ್ ಆಗೋದು, ಈ ಹಳೆ ಹೇರ್ ಫಾಲಿಕಲ್ಸ್ ಆಲ್ಮೋಸ್ಟ್ ಸತ್ ಹೋಗ್ತಾ ಇದ್ರೆ ಅದನ್ನ ಸ್ಟಿಮ್ಯುಲೇಟ್ ಆಗೋದು. ಸೊ ಮೈಕ್ರೋ ನೀಡ್ಲಿಂಗ್ ಮಾಡಿದಾಗ್ಲೂ ಈ ಕೊಲಾಜನ್ ಎಲಾಸ್ಟಿನ್ ಸ್ಟಿಮ್ಯುಲೇಟ್ ಆಗುತ್ತೆ. ಅದ್ರ ಜೊತೆಲಿ ನೀವು PRP ಹಾಕೋದ್ರಿಂದ ನಿಮ್ ಸ್ಕಿನ್ ಡೆಫಿನೆಟ್ ಆಗಿ ಗ್ಲೋ ಆಗಿ ಯಂಗರ್ ಲುಕಿಂಗ್ ಸ್ಕಿನ್ ಆಗಕ್ ಸಾಧ್ಯ. ಚರ್ಮ ಮತ್ತು ಕೂದಲಿನ ಜೀವನಕ್ಕಾಗಿ ರಕ್ತದ ಪ್ಲೇಟ್ಲೆಟ್ ಗಳು ಬಳಸುವುದು ಹೇಗೆ ಅಂತ ನಾವು ಹೇಳ್ಬೇಕು. ಇದನ್ನ ನಾವು PRP ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. PRP ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಫೇಮಸ್ ಆಗಿದೆ, ಇವಾಗ ವೆರಿ ಪಾಪ್ಯುಲರ್ ಆಗಿದೆ, ಎಲ್ಲರಿಗೂ ಗೊತ್ತು. PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಏನು ಅಂದ್ರೆ ನಿಮ್ಮ ರಕ್ತನೇ ತಗೊಂಡು ನಾವು ಅದನ್ನ ಸೆಂಟ್ರಿಫ್ಯೂಜ್ ಮಾಡ್ತೀವಿ. ನಿಮ್ ರಕ್ತ ಸ್ವಲ್ಪನೇ ತಗೊಳೋದು, ಒಂದು ಎಷ್ಟು ಬೇಕೋ ಅಷ್ಟು ರಕ್ತ ತಗೊಂಡು ಸೆಂಟ್ರಿಫ್ಯೂಜ್ ಮಾಡಿ ರಕ್ತದಲ್ಲಿರೋ ಬ್ಲಡ್ ಸೆಲ್ಸ್ ಎಲ್ಲ ಸೆಪರೇಟ್ ಮಾಡ್ತೀವಿ. ಪ್ಲೇಟ್ಲೆಟ್ಸ್ ಮಾತ್ರ ತಗೋತೀವಿ. ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂದ್ರೆ ಆ ಬ್ಲಡ್ ಸೆಂಟ್ರಿಫ್ಯೂಜ್ ಮಾಡಿದಾಗ ಡಿಫ್ರೆಂಟ್ ಲೇಯರ್ಸ್ ಕಲೆಕ್ಟ್ ಆಗುತ್ತೆ. ಸೊ ನಮ್ಗೆ ಯಾವ ಲೇಯರ್ ಬೇಕು, ಪ್ಲೇಟ್ಲೆಟ್ಸ್ ಇರೋ ಲೇಯರ್ ಮಾತ್ರ ತಗೊಂಡು ಅದನ್ನ ನಾವು ಕೂದಲು ಬೆಳೆಯೋದಕ್ಕಾಗ್ಲಿ ಚರ್ಮದ ಕಾಂತಿಗಾಗ್ಲಿ ಯೂಸ್ ಮಾಡ್ಬೋದು. ಆಕ್ಚುಲ್ ಆಗಿ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅನ್ನೋದನ್ನ ವೂಂಡ್ ಹೀಲಿಂಗ್ಗೆ ಯೂಸ್ ಮಾಡ್ತಾ ಇದ್ವಿ ಇನಿಷಿಯಲಿ. ವೂಂಡ್ ಹೀಲಿಂಗ್ ಅಂದ್ರೆ ಲೆಗ್ ಅಲ್ಸರ್ಸು ಅಥವಾ ನಾನ್ ಹೀಲಿಂಗ್ ಅಲ್ಸರ್ಸು ಅಂತದಕ್ಕೆಲ್ಲ ಈ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ PRP ಹಾಕ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿದ್ರೆ ಈ ಪ್ಲೇಟ್ಲೆಟ್ಸ್ ಅಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಸೊ ಗ್ರೋತ್ ಫ್ಯಾಕ್ಟರ್ಸ್, ಈ ಹೀಲಿಂಗ್ ಫ್ಯಾಕ್ಟರ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಬೇಗ ವಾಸಿ ಆಗ್ತಾ ಇತ್ತು. ಅದೇ ಟೆಕ್ನಾಲಜಿ ಯೂಸ್ ಮಾಡಿ ನಾವು PRP ಫಾರ್ ಹೇರ್ ಗ್ರೋತ್ ಅಂತ ಮಾಡ್ತೀವಿ. ಅದರಲ್ಲೂ ಅಷ್ಟೇ 1 ಸಿಟ್ಟಿಂಗ್ 2 ಸಿಟ್ಟಿಂಗ್ ಅಲ್ಲಿ ಆಗೋದಿಲ್ಲ. ಸೊ ಇದೇನಾಗುತ್ತೆ, ನಾವು ಮೈಕ್ರೋ ನೀಡ್ಲಿಂಗ್ ಅಂತ ಮಾಡ್ತೀವಿ. ನೀಡ್ಲಿಂಗ್ ಮಾಡಿ PRP ಹಾಕಿದಾಗ ಆ ಪ್ಲೇಟ್ಲೆಟ್ಸ್ ಎಲ್ಲ ನಿಮ್ ಸ್ಕಿನ್ ಒಳಗಡೆ ಹೋಗುತ್ತೆ. ಗ್ರೋತ್ ಫ್ಯಾಕ್ಟರ್ಸ್ ಎಲ್ಲ ಒಳಗಡೆ ಹೋಗಿ ನಿಮ್ಗೆ ರೀಜನರೇಷನ್ ಅಂತ ಹೇಳ್ತೀವಿ. ಹೊಸ ಹೇರ್ ಫಾಲಿಕಲ್ಸ್ ಸ್ಟಿಮ್ಯುಲೇಟ್ ಆಗೋದು, ಈ ಹಳೆ ಹೇರ್ ಫಾಲಿಕಲ್ಸ್ ಆಲ್ಮೋಸ್ಟ್ ಸತ್ ಹೋಗ್ತಾ ಇದ್ರೆ ಅದನ್ನ ಸ್ಟಿಮ್ಯುಲೇಟ್ ಆಗೋದು. ಪ್ಲಸ್ ಅದರಲ್ಲಿ ನೀವು ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ. ಅದು ಹಾಕಿದಾಗ ತಿಂಗಳಿಗೊಂದ್ಸಲ, 3 ವಾರ 4 ವಾರಕ್ಕೆ ಒಂದ್ಸಲ ಒಂದೊಂದು ಸಿಟ್ಟಿಂಗು, ಒಂದು 5-6 ಸಿಟ್ಟಿಂಗ್ ಮಾಡಿಸಿದ್ರೆ ನಿಮ್ಗೆ ಡೆಫಿನೆಟ್. ಒಂದು 2 ಸಿಟ್ಟಿಂಗ್ 3 ಸಿಟ್ಟಿಂಗ್ ಮಾಡಿಸಿದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಬಟ್ ಅದನ್ನ ಮೇಂಟೆನೆನ್ಸ್ ಮಾಡ್ಕೋತಾ ಹೋಗ್ಬೋದು. ಅದು ಹೇರ್ಗೆ ಯೂಸ್ ಮಾಡೋ PRP. ಫೇಸ್ಗೆ ಸೇಮ್ ಥಿಂಗ್, ರೀಜನರೇಷನ್ಗೆ. ಫೇಸಲ್ಲಿ ನಾವು ಈ PRP ಲಿಕ್ವಿಡ್ ನಾವು ಏನು ತಗೋತೀವೋ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅದನ್ನ ಹಾಕ್ಬಿಟ್ಟು ನಾವು ಮೈಕ್ರೋ ನೀಡ್ಲಿಂಗ್ ಅಂತ ಮಾಡ್ತೀವಿ. ಅವಾಗ ಅದು ಮತ್ತೆ ಒಳಗಡೆ ಹೋಗಿ ನಿಯೋಜೆನೆಸಿಸ್ ಅಂತ ಹೇಳ್ತೀವಿ, ಹೊಸ ಬ್ಲಡ್ ವೆಸಲ್ಸ್ ಫಾರ್ಮ್ ಆಗೋದು. ಕೊಲಾಜನ್ ಅಂಡ್ ಎಲಾಸ್ಟಿನ್ ಟಿಶ್ಯೂಸ್ ಅಂತ ಇರುತ್ತೆ ಸ್ಕಿನ್ ಅಲ್ಲಿ. ಅದು ಕಡಿಮೆ ಆದಾಗ ನಿಮ್ ಸ್ಕಿನ್ ಸುಕ್ ಕಟ್ಟೋದು, ಡ್ರೈ ಆಗೋದು, ವಯಸ್ಸಾದಂಗೆ ಕಾಣೋದೆಲ್ಲ ಆಗ್ತಾ ಇರೋದು, ಅದೆಲ್ಲ ಸ್ಟಿಮ್ಯುಲೇಟ್ ಆಗಿ ನಿಮ್ಗೆ ಸ್ಕಿನ್ ಒಂಥರ ಕಾಂತಿಯುತವಾಗಿ ಕಾಣಕ್ ಸಾಧ್ಯ ಆಗುತ್ತೆ. ಸೊ ಈ ಟ್ರೀಟ್ಮೆಂಟ್ ಆಕ್ಚುಲಾಗಿ ವ್ಯಾಂಪೈರ್ ಫೇಸ್ ಲಿಫ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ವ್ಯಾಂಪೈರ್ ಅಂದ್ರೆ ನಾವು ಬ್ಲಡ್ ಯೂಸ್ ಮಾಡೋದ್ರಿಂದ, ವ್ಯಾಂಪೈರ್ಸ್ ಬ್ಲಡ್ ಸಕ್ ಮಾಡೋದ್ರಿಂದ ವ್ಯಾಂಪೈರ್ ಫೇಸ್ ಲಿಫ್ಟ್ ಅಂತ ಹೇಳ್ತಾರೆ. ಸೊ ಮೈಕ್ರೋ ನೀಡ್ಲಿಂಗ್ ಮಾಡಿದಾಗ್ಲೂ ಈ ಕೊಲಾಜನ್ ಎಲಾಸ್ಟಿನ್ ಸ್ಟಿಮ್ಯುಲೇಟ್ ಆಗುತ್ತೆ. ಅದ್ರ ಜೊತೆಲಿ ನೀವು PRP ಹಾಕೋದ್ರಿಂದ ನಿಮ್ ಸ್ಕಿನ್ನು ಡೆಫಿನೆಟ್ ಆಗಿ ಗ್ಲೋ ಆಗಿ, ರಿಂಕಲ್ಸ್, ಈ ಸುಕ್ಕೆಲ್ಲ ಏನಿರುತ್ತೆ ಅದೆಲ್ಲ ಕಡಿಮೆ ಆಗಿ ಯಂಗರ್ ಲುಕಿಂಗ್ ಸ್ಕಿನ್ ಆಗಕ್ ಸಾಧ್ಯ. ಅದನ್ನು ಅಷ್ಟೇ ಒಂದು ಫ್ಯೂ ಸಿಟ್ಟಿಂಗ್ಸ್ ಬೇಕು. ತಿಂಗಳಿಗೊಂದ್ಸಲ ಒಂದು 5-6 ಸಿಟ್ಟಿಂಗ್ ಮಾಡಿದ್ರೆ ಆಮೇಲೆ ಮೇಂಟೆನೆನ್ಸ್ಗೆ ಆಸ್ ಅಂಡ್ ವೆನ್ ನಿಮ್ಗೆ ಬೇಕಾದಾಗ ನೀವು ಈ PRP ಮಾಡ್ಕೊಂಡು ಹೋಗ್ಬೋದು. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.